ನಾ ಹೇಳೋದೇನು ಅಂತಂದರೆ ವಯಸ್ಸನ್ನ ತಡೆಯೋದಕ್ಕೆ ಹೋಗಬೇಡಿ. ವಯಸ್ಸಿನ ಮೂಲಕ ಏನೇನು ಆಗ್ತಾ ಹೋಗುತ್ತೋ ಅದನ್ನು ಸ್ವೀಕರಿಸಿ. ಈಗ ವಯಸ್ಸು ಅಂತ ಆಗಿರೋದು ಯಾಕೆ ಜೀವನದಲ್ಲಿ? ಮಕ್ಕಳು ಇರೋ ಹಾಗೆ ಹದಿ ವಯಸ್ಸಿನಲ್ಲಿ ಇರಲ್ಲ, 16 ವಯಸ್ಸಲ್ಲಿ ಇರಲ್ಲ. 16 ವಯಸ್ಸಿನಲ್ಲಿ ಇದ್ದ ಹಾಗೆ ನಾವು 50 ವರ್ಷದವ್ರು ಇದ್ದಾಗಿರಲ್ಲ, 50 ವರ್ಷದಲ್ಲಿ ಇದ್ದ ಹಾಗೆ 80 ವರ್ಷದಲ್ಲಿ ಇರೋಕ್ಕಾಗಲ್ಲ. ಆ ಈ ವಯಸ್ಸಿಗೆ ಏನಿರುತ್ತೆ ಆ ವಯಸ್ಸಿಗೊಂದು ಮರ್ಯಾದೆ ಕೊಡಬೇಕು ನನ್ನ ಪ್ರಕಾರ. ಹೌದು, ಸುಕ್ಕು ಬರ್ತಾ ಇದೆ, ಚರ್ಮ ಅಂದರೆ ಬರ್ತಾ ಇದೆ, ವಯಸ್ಸಾಗ್ತಾ ಇದೆ, ಸುಕ್ಕು ಬರುತ್ತೆ. ಅದನ್ನು ನಾವು ಆಕ್ಸೆಪ್ಟ್ ಮಾಡಬೇಕು. ಯಾವಾಗ ನಾವು ಅದನ್ನು ಫೈಟ್ ಮಾಡೋಕ್ಕೆ ಹೋಗ್ತೀವೋ, ಇಲ್ಲ ನಾನು 50 ವರ್ಷದಲ್ಲೂ 15 ವರ್ಷದವಳ ಥರ ಕಾಣಿಸ್ಕೋಬೇಕು ಅಂತ ಅದನ್ನು ಫೈಟ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ನಾವು ಮಾನಸಿಕವಾಗಿ ತುಂಬ ಕುಗ್ಗುತ್ತೀವಿ. ನಮ್ಮ ಸಾಕಷ್ಟು ಸಮಯವನ್ನು ಅದಕ್ಕೆ ವ್ಯರ್ಥ ಮಾಡ್ತಾ ಇರ್ತೀವಿ. ನಾನು ಹೆಂಗಾಗಿ ಕಾಣಿಸೋದು ಹೇಗೆ, ಈ ವಿಚಾರದಲ್ಲಿ ಒಂಥರ ತುಂಬ ನೆಗೆಟಿವ್ ಥಾಟ್ಸು ಬರ್ತಾ ಹೋಗುತ್ತೆ. ಆಮೇಲೆ ಏನಂತೇವೆ, ನಾರ್ಮಲಾಗಿ ನಡಿಬೇಕಾಗಿರೋಂಥ ಪ್ರಾಸೆಸ್ ವಿರುದ್ಧವಾಗಿ ಹೋಗುವಂಥ ಕಾರ್ಯಗಳನ್ನ ಮಾಡೋಕ್ಕೆ ಹೋಗ್ತೀವಿ. ಎಷ್ಟೊಂದು ಜನದಲ್ಲಿ ನೋಡ್ತೀವಿ ನಾವು, ಅವರು ಉಡುಗೆ ತೊಡುಗೆನಲ್ಲೂ 50 ವರ್ಷ ಆಗಿರುತ್ತೆ, 60 ವರ್ಷ ಆಗಿರುತ್ತೆ, ಅವ್ರು ಇನ್ನೂ ಪಾಪ 16 ವಯಸ್ಸಿನ ಮಕ್ಳು ಥರ ಆಡೋಕ್ಕೆ ಹೋಗ್ತಾರೆ, ಅವ್ರ ರೀತಿ ಬಟ್ಟೆ ಹಾಕೊಳಕ್ಕೆ ಹೋಗ್ತಾರೆ. ಆ ರೀತಿಯಾದಂಥ ಒಂದು ದೇಹ ಇಲ್ಲದೇ ಇದ್ರೂ ಸಹ ಆ ರೀತಿಯಾಗಿ ವರ್ತಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅದೆಲ್ಲ ನನ್ನ ಪ್ರಕಾರ ಏನನ್ಸುತ್ತೆ ಅಂದರೆ, ಅದೆಲ್ಲ ನಾವು ಒಂದು ಭಾಳ ಫೋರ್ಸ್ಫುಲಿ ತರ್ತಾ ಇರೋವಂತಹ ಬದಲಾವಣೆ.